ಕುಲದ ನೆಲೆ ಏನಾದರೂ ಬಲ್ಲಿರ ಕುಲ ಕುಲ ಎಂದು ಹೊಡೆದಾಡದಿರಿ. ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಸತ್ಯ ಸುಖವುಳ್ಳ ಜನರಿಗೆ ಕುಲ ಕುಲವೆಂದು ಹೊಡೆದಾಡದಿರಿ. ಇಂದು ನಾನು ನನ್ನ ಗುರುಗಳಾದ ವ್ಯಾಸರಾಯರ ಬಳಿಗೆ ಅಧ್ಯಯನಕ್ಕೆಂದು ಹೊರಟಿದ್ದೇನೆ. ಆ ಕಾಗಿನೆಲೆಯ ಆದಿಕೇಶವನ ಆಶೀರ್ವಾದ ನನ್ನ ಮೇಲೆ ಇರಲಿ. ಗುರುಗಳಿಗೆ ಪ್ರಣಾಮಗಳು. ಬನ್ನಿರಿ ಶಿಷ್ಯಂದಿರೇ, ಬನ್ನಿರಿ, ನಿಮ್ಮ ಸ್ಥಾನದಲ್ಲಿ ಆಸೀನರಾಗಿರಿ. ಎಲ್ಲರೂ ಜ್ಞಾನಮಗ್ನರಾಗಿ ಕುಳಿತುಕೊಳ್ಳಿರಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಾನು ಹೇಳಿದ ಶ್ಲೋಕವನ್ನು ಹೇಳಿ. अखण्डमण्डलाकारं अखण्डमण्डलाकारं तत्त्वदर्शितं येन तस्मै श्री गुरुवे नमः. ಎಲ್ಲರೂ ನಿಮ್ಮ ಕಣ್ಣುಗಳನ್ನು ಎರಡೂ ಕೈಗಳಿಂದ ಉಜ್ಜಿ ನಿಧಾನವಾಗಿ ಒತ್ತಿಕೊಳ್ಳಿ. ಶಿಷ್ಯಂದಿರೇ, ಎಲ್ಲರೂ ಕ್ಷೇಮವೇ? ಕ್ಷೇಮವಾಗಿದ್ದೇವೆ ಗುರುಗಳೇ. ನಿನ್ನೆ ಹೇಳಿದ ಉದ್ಯಾನದ ಬಗ್ಗೆ ನೆನಪಿದೆಯೇ? ನೆನಪಿದೆ ಗುರುಗಳೇ. ಈಗ ನೀನು ಹೇಳು ಶಿಷ್ಯ, ದೇವರು ಎಲ್ಲಿದ್ದಾನೆ? ನಮ್ಮ ಮನೆಯಲ್ಲಿ ಜಗುಲಿಯಲ್ಲಿ ದೇವರಿದ್ದಾನೆ. ಈಗ ನೀನು ಕುಳಿತುಕೋ ಶಿಷ್ಯ. ಈಗ ನೀನು ಹೇಳು ಶಿಷ್ಯ. ಗುರುಗಳೇ, ನಮ್ಮ ಮನೆಯಲ್ಲಿ ಲಿಂಗವಿದೆ, ಅದರಲ್ಲಿ ದೇವರಿದ್ದಾನೆ. ಈಗ ನೀನು ಕುಳಿತುಕೋ ಶಿಷ್ಯ. ಈಗ ನೀನು ಹೇಳು ಕನಕ, ದೇವರು ಎಲ್ಲಿದ್ದಾನೆ? ಗುರುಗಳೇ, ದೇವರು ಅಖಂಡ, ಅದ್ಯಮ, ಅಪ್ರತಿಮ, ಅಗೋಚರ, ಸಕಲ ಚರಾಚರಿಗಳಲ್ಲಿಯೂ ದೇವರಿದ್ದಾನೆ. ದೇವರು ಎಲ್ಲ ಕಡೆಗೂ ಇದ್ದಾನೆ. ಹೌದು ಕನಕ, ಹೌದು. ಕುಳಿತುಕೋ. ನಾನು ಇವತ್ತು ನಿಮಗೆ ಒಂದು ಪರೀಕ್ಷೆಯನ್ನು ಇಡುತ್ತೇನೆ. ಅದೇನೆಂದರೆ, ನಿಮಗೆಲ್ಲರಿಗೂ ಒಂದೊಂದು ಬಾಳೆಹಣ್ಣನ್ನು ಕೊಡುತ್ತೇನೆ. ಅದನ್ನು ಯಾರೂ ಕಾಣದ ಸ್ಥಳದಲ್ಲಿ ಹೋಗಿ ತಿಂದು ಬರಬೇಕು. ಹಿಡಿಯಿರಿ ನಿಮ್ಮ ಬಾಳೆಹಣ್ಣುಗಳನ್ನು. ಶಿಷ್ಯಂದಿರೇ, ಬನ್ನಿರಿ, ಕುಳಿತುಕೊಳ್ಳಿರಿ. ಶಿಷ್ಯ, ಈಗ ನೀನು ಹೇಳು, ಎಲ್ಲಿ ಹೋಗಿ ಬಾಳೆಹಣ್ಣನ್ನು ತಿಂದು ಬಂದೆ? ಗುರುಗಳೇ, ಅಲ್ಲಿ ಒಂದು ಮರ ಕಾಣುತ್ತಿದೆಯಲ್ಲ, ಅಲ್ಲಿ ಯಾರೂ ಇರಲಿಲ್ಲ ಗುರುಗಳೇ, ಅಲ್ಲಿ ತಿಂದು ಬಿಟ್ಟೆ. ಈಗ ನೀನು ಹೇಳು ಶಿಷ್ಯ, ನೀನು ಎಲ್ಲಿ ಹೋಗಿ ಬಾಳೆಹಣ್ಣನ್ನು ತಿಂದು ಬಂದೆ? ಗುರುಗಳೇ, ಅಲ್ಲಿ ಒಂದು ಸಣ್ಣ ಗುಡಿಸಲಿತ್ತು, ಅಲ್ಲಿ ಹೋಗಿ ತಿಂದು ಬಂದೆ. ಈಗ ನೀನು ಹೇಳು ಕನಕ, ನೀನು ಎಲ್ಲಿ ಹೋಗಿ ಬಾಳೆಹಣ್ಣನ್ನು ತಿಂದು ಬಂದೆ? ಗುರುಗಳೇ, ಕನಕ ಬಾಳೆಹಣ್ಣು ತಿಂದೆ ಇಲ್ಲ, ಅಲ್ಲಿ ನೋಡಿ ಕೈಯಲ್ಲಿದೆ. ಕನಕ, ನಿನಗೆ ಯಾರೂ ಕಾಣದ ಸ್ಥಳವೇ ಸಿಗಲಿಲ್ಲವೇ? ಗುರುಗಳೇ, ನನಗೆ ಯಾರೂ ಕಾಣದ ಸ್ಥಳವೇ ಕಾಣಿಸಲಿಲ್ಲ. ಎಲ್ಲೆಲ್ಲಿಯೂ ಆ ಭಗವಂತನಿದ್ದಾನೆ. ಆ ಭಗವಂತನೇ ಕಾಣಿಸದ ಈ ಬಾಳೆಹಣ್ಣನ್ನು ನಾನು ತಿನ್ನಲಿಲ್ಲ. ತೆಗೆದುಕೊಳ್ಳಿ ಗುರುಗಳೇ. ಹೌದು, ಸರ್ವಂತಯಾಮಿ.
ಸರ್ವಂತಯಾಮಿ ಈ ವಿಶ್ವದಲ್ಲಿ ಈಶ್ವರ ಮಾತ್ರ ಅಖಂಡ ಅದ್ವೈತ ಎಲ್ಲಾ ಕಡೆಗೂ ಆ ದೇವರಿದ್ದಾನೆ. ಎಲ್ಲರಿಗೂ ಇನ್ನೊಂದು ಪರೀಕ್ಷೆಯನ್ನು ಇಡುತ್ತೇನೆ. ಅದೇನೆಂದರೆ ನನ್ನ ಅಂಗೈಯಲ್ಲಿ ಏನಿದೆ ಎಂದು ಹೇಳಬೇಕು. ಅವರಿಗೆ ಮಹಾಜ್ಞಾನಿ ಎಂಬ ಬಿರುದನ್ನು ನೀಡುತ್ತೇನೆ. ಈಗ ನೀನು ಹೇಳು ಶಿಷ್ಯ, ನನ್ನ ಅಂಗೈಯಲ್ಲಿ ಏನಿದೆ? ಗುರುಗಳೇ, ನಿಮ್ಮ ಅಂಗೈಯಲ್ಲಿ ರುದ್ರಾಕ್ಷಿಯೇ ಇರಬಹುದು. ಹೌದು ಶಿಷ್ಯ, ಈಗ ನೀನು ಕುಳಿತುಕೋ. ಈಗ ನೀನು ಹೇಳು ಶಿಷ್ಯ, ನನ್ನ ಅಂಗೈಯಲ್ಲಿ ಏನಿರಬಹುದು? ಗುರುಗಳೇ, ನಿಮ್ಮ ಅಂಗೈಯಲ್ಲಿ ವಿಭೂತಿನೇ ಇರಬಹುದು. ಹೌದು ಶಿಷ್ಯ, ಈಗ ನೀನು ಕುಳಿತುಕೋ. ಈಗ ನೀನು ಹೇಳು ಕನಕ, ನನ್ನ ಅಂಗೈಯಲ್ಲಿ ಏನಿರಬಹುದು? ಗುರುಗಳೇ, ನಿಮ್ಮ ಅಂಗೈಯಲ್ಲಿ ಸಾಕ್ಷಾತ್ ಭಗವಂತನ ಸ್ವರೂಪವಿದೆ. ಹೌದು ಕನಕ, ನನ್ನ ಅಂಗೈಯಲ್ಲಿ ಆ ಸಾಕ್ಷಾತ್ ಭಗವಂತನ ಸ್ವರೂಪವೇ ಇದೆ. ಈ ಲಿಂಗವು ನಿನ್ನದ್ದು ಆಗಿರಬಹುದು, ನನ್ನದ್ದು ಆಗಿರಬಹುದು. ಗುರುಗಳೇ, ನಾನು ಎಂಬುದನ್ನು ಮರೆತರೆ ಅದು ನಿಮ್ಮದ್ದು ಆಗಿರಬಹುದು, ನನ್ನದ್ದು ಆಗಿರಬಹುದು. ಏ ಕನಕ, ಆ ಲಿಂಗವು ನಿನ್ನದು ಹೇಗೆ ಆಗಬಹುದು? ಎಷ್ಟು ಸಕ್ಕು ನೋಡು ಈ ಕನಕನಿಗೆ. ಹಾಗಲ್ಲ ಶಿಷ್ಯಂದಿರೆ, ಹಾಗಲ್ಲ. ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ವಾದರಿ ಅದು ನಿಮ್ಮದ್ದು ಆಗಿರಬಹುದು, ನಮ್ಮದ್ದು ಆಗಿರಬಹುದು. ಇಂತಹ ಅರ್ಥ ಕನಕನ ಮಾತಿನಲ್ಲಿದೆ. ಅದಕ್ಕಾಗಿ ಕನಕನಿಗೆ ಮಹಾಜ್ಞಾನಿ ಎಂಬ ಬಿರುದನ್ನು ನೀಡುತ್ತಿದ್ದೇನೆ. ಧನ್ಯವಾದಗಳು ಗುರುಗಳೇ, ಧನ್ಯವಾದಗಳು.